ಕರ್ನಾಟಕ ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರಾಗಿ ಯಾರೆಲ್ಲ ನೋಂದಣಿ ಮಾಡಿಕೊಂಡಿದ್ದೀರಲ್ಲ ಅವರಿಗೆಲ್ಲ ಕಾರ್ಮಿಕರ ಕಾರ್ಡನ್ನು ನೀಡಲಾಗಿರುತ್ತೆ. ಆ ಕಾರ್ಮಿಕರ ಕಾರ್ಡನ್ನು ಹೊಂದಿದಂತಹ ಯಾವುದೇ ವ್ಯಕ್ತಿಯಾಗಲಿ, ಅದು ಗಂಡಾಗಲಿ ಹೆಣ್ಣಾಗಲಿ, ಯಾವುದೇ ಕಾರ್ಮಿಕರಾಗಲಿ ಡೆತ್ ಆದರೆ ಅಂದರೆ ಸಾವನ್ನು ಪಟ್ಟರೆ, ನಾರ್ಮಲ್ ಸಾವಾಗಿರ್ಬೋದು ಅಥವಾ ಆಕ್ಸಿಡೆಂಟಲ್ ಆಗಿರ್ಬೋದು, ಯಾವುದೇ ಒಂದು ರೀತಿಯಾದಂಥ ಸಾವಾದರೂ ಕೂಡ ಅವರಿಗೆ 71,000 ಮತ್ತು 4,000 ಪರಿಹಾರ, ಟೋಟಲ್ ಆಗಿ 75,000ಗಳ ಪರಿಹಾರವನ್ನು ಕರ್ನಾಟಕ ಸರ್ಕಾರದ ಕಾರ್ಮಿಕರ ಇಲಾಖೆಯಿಂದ ನೀಡಲಾಗುತ್ತೆ. ಸೊ ಈ ಕಾರ್ಮಿಕರ ಇಲಾಖೆಯಲ್ಲಿ ನೀಡಲಾಗುವಂತಹ 75,000 ಸಹಾಯಧನಕ್ಕೆ ಅರ್ಜಿ ಹಾಕುವಂತಹ ಪ್ರಕ್ರಿಯೆಯನ್ನು ಯಾವ ರೀತಿ ಆನ್ಲೈನ್ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿ. ಫಸ್ಟ್ ಆಫ್ ಆಲ್ ನೀವು ಗೂಗಲ್ನಲ್ಲಿ ಬಂದು KBOCWWB ಅಂತ ಟೈಪ್ ಮಾಡಬೇಕಾಗತ್ತೆ. ಇದು ಕಾರ್ಮಿಕರ ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಆಗಿದ್ದು, ಇದನ್ನು ನೀವು ಗೂಗಲ್ನಲ್ಲಿ ನಿಮ್ಮ ಒಂದು ಬ್ರೌಸರ್ನಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಈ ರೀತಿ ಸರ್ಚ್ ಮಾಡಿದಾದಮೇಲೆ ಫಸ್ಟ್ ಆಪ್ಷನ್ ಬರುತ್ತೆ, ನೋಡ್ತಾ ಇರ್ಬೋದು ಕರ್ನಾಟಕ ಸರ್ಕಾರ ಅಂತ. ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂತಹ ಕಾರ್ಮಿಕರ ಇಲಾಖೆಯ ಅಫಿಷಿಯಲ್ ಪೋರ್ಟಲ್ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ, ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವೆಲ್ಫೇರ್ ಬೋರ್ಡ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ರಿಜಿಸ್ಟರ್ ಆ್ಯಸ್ ಅ ಕನ್ಸ್ಟ್ರಕ್ಷನ್ ವರ್ಕರ್ ಆರ್ ಲಾಗಿನ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಆಲ್ರೆಡಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ನಿಮ್ಮ ಒಂದು ಲಾಗಿನ್ ಐ ಡಿ, ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ, ಆ ಮೊಬೈಲ್ ನಂಬರ್ನ ಹಾಕಿ OTP ಸೆಂಡ್ ಅಂತ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ಇಲ್ಲಿ ಸ್ಕೀಮ್ಸ್ ಅಂತ ಇದೆಯಲ್ಲ, ಸ್ಕೀಮ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಹಲವಾರು ಸ್ಕೀಮ್ಗಳನ್ನು ನೀವು ಕಾಣ್ಬೋದು. ಇಲ್ಲಿ ನೀವು ಮ್ಯಾರೇಜ್ ಅಸಿಸ್ಟೆಂಟ್ ಆಗಿರ್ಬೋದು, ಪೆನ್ಷನ್ ಸ್ಕೀಮ್ ಆಗಿರ್ಬೋದು, ಕಂಟಿನ್ಯೂಸ್ ಪೆನ್ಷನ್ ಆಗಿರ್ಬೋದು, ಡಿಸೆಬಿಲಿಟಿ ಆಗಿರ್ಬೋದು, ಆಕ್ಸಿಡೆಂಟಲ್ ಬೆನಿಫಿಟ್ ಆಗಿರ್ಬೋದು, ಅದೇ ರೀತಿ ಡೆಲಿವರಿ ಅಸಿಸ್ಟೆಂಟ್, ಈ ರೀತಿಯಾಗಿ ಹಲವಾರು ನೀವು ಕಾರ್ಮಿಕರ ಇಲಾಖೆ ಅಡಿಯಲ್ಲಿ ಹಲವಾರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಈ ಒಂದು ವಿಡಿಯೋದಲ್ಲಿ ನಾವು ಡೆತ್ ಅಸಿಸ್ಟೆಂಟನ್ನು ನೋಡೋಣ. ಇಲ್ಲಿದೆ ಅಲ್ಲ, ಫ್ಯುನರಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಡೆತ್ ಅಸಿಸ್ಟೆಂಟ್ ಇದ್ದೀರಾ, ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಡಾಕ್ಯುಮೆಂಟ್ಸನ್ನು ನೀವು ಅರ್ಜಿಯನ್ನು ವಿತಿನ್ 1 ಇಯರ್ನಲ್ಲಿ ಹಾಕಬೇಕಂತ ಹೇಳಿದ್ದಾರೆ. ಕಾರ್ಮಿಕರು ಡೆತ್ ಆದಂತಹ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆಗಿರುತ್ತಲ್ಲ, ಆ ಡೇಟಿಂದ 1 ಇಯರ್ ಒಳಗಡೆಯಾಗಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಡೆತ್ ಸರ್ಟಿಫಿಕೇಟ್ ಅಂದರೆ ಅದು ಡೆತ್ ಆದ ಡೇಟಿಗೆ ಬಂದಿರುತ್ತೆ ಅದು. ಸೊ ನೀವು ಡೆತ್ ಸರ್ಟಿಫಿಕೇಟ್ ಅಂದರೆ 1 ತಿಂಗಳು ಆದಮೇಲೆ ನೀವು ತೆಗೆಸಿರ್ತೀರ, ಅದು 12 + 1 ತಿಂಗಳಾಗುತ್ತೆ. ಹಾಗಲ್ಲ, ಡೆತ್ ಆದಂಥ ಡೇಟಿಂದ 1 ವರ್ಷದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿ ಅರ್ಜಿ ಸಲ್ಲಿಸಾದ್ಮೇಲೆ ಇನ್ನು ನಾನು ಫಸ್ಟಿಗೆ ಹೇಳಿದ ಹಾಗೆ 4,000ಗಳ ಪರಿಹಾರ ಮತ್ತು 71,000ಗಳ ಸಹಾಯಧನವನ್ನು ನೀಡಲಾಗುತ್ತೆ. ಟೋಟಲ್ ಆಗಿ 75,000ಗಳು ನಿಮ್ಮ ಒಂದು ಖಾತೆಗೆ ಕಾರ್ಮಿಕರ ಇಲಾಖೆಯಿಂದ ಡೆತ್ ಆದಂತಹ ವ್ಯಕ್ತಿಯ ನಾಮಿನಿ ಇರ್ತಾರಲ್ಲ, ಗಂಡ ಸತ್ತಿದ್ರೆ ಹೆಂಡತಿಯ ಅಕೌಂಟ್ ಆಗಿರ್ಬೋದು, ಹೆಂಡತಿ ಸತ್ತಿದ್ರೆ ಗಂಡನ ಅಕೌಂಟ್ ಆಗಿರ್ಬೋದು, ಅಥವಾ ಅವ್ರ ಮಕ್ಕಳಾದರೆ ಅವ್ರ ತಂದೆ ತಾಯಿ ಅಕೌಂಟಿಗೆ, ಒಟ್ಟು ನೀವು ಯಾರನ್ನ ನಾಮಿನಿ ಮಾಡಿರ್ತಾರಲ್ಲ ಆ ನಾಮಿನಿ ಡೀಟೇಲ್ಸನ್ನು ಎಂಟರ್ ಮಾಡ್ತಿರಲ್ಲ, ಯಾವ ನಾಮಿನಿ ಡೀಟೇಲ್ಸನ್ನು ಎಂಟರ್ ಮಾಡಿರ್ತಾರಲ್ಲ ಅವರಿಗೆ ಈ ಒಂದು ಹಣವನ್ನು 75,000ಗಳ ಹಣ ಜಮಾ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಅಂದರೆ ಡೆತ್ ಸರ್ಟಿಫಿಕೇಟ್ ಮತ್ತು ನಾಮಿನಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದ, ಇನ್ನು ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ ನೀವು ಡೈರೆಕ್ಟಾಗಿ ಇಲ್ಲಿ ಕೆಳಗಡೆ ಆಪ್ಷನ್ನ ನೀಡಿದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಅಪ್ಲೈ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು ಶಾರ್ಟ್ ನೋಟನ್ನು ತೋರಿಸುತ್ತೆ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಅಪಘಾತದಿಂದ ಮರಣ ಸಂಭವಿಸಿದ್ದರೆ, ಏನಾದರೂ ಆ ವ್ಯಕ್ತಿ ಅಪಘಾತಗೊಂಡು ಮರಣ ಸಂಭವಿಸಿದ್ದರೆ ಬಿಫೋರ್ ನೀವು ಅಪಘಾತ ನೆರವನ್ನು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಪಘಾತ ನೆರವನ್ನು ಸಲ್ಲಿಸಿ ಮೆಡಿಕಲ್ ಬಿಲ್ಸ್, ನಿಮ್ಮ ಏನಾದರೂ ಬಿಲ್ಸ್ ಇದ್ದರೆ, ಜಾಸ್ತಿ ಬಿಲ್ ಇದ್ದರೆ ಅವನು ಕೂಡ ನೀವು ಕ್ಲೈಮ್ ಮಾಡ್ಕೋಬೇಕಾಗತ್ತೆ. ಫಸ್ಟಿಗೆ ಅದನ್ನು ಕ್ಲೈಮ್ ಮಾಡಿಕೊಂಡು ಅದಾದಮೇಲೆ ಮರಣದ ಸಹಾಯ ಹಸ್ತ ಅಂದರೆ ಡೆತ್ ಅಸಿಸ್ಟೆಂಟನ್ನು ಅಪ್ಲೈ ಮಾಡಬೇಕಾಗತ್ತೆ. ನೀವೇನಾದರೂ ಅದನ್ನು ಸಹಾಯ ಪಡಿಲಾರದೆ ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡಿದರೆ, ನೀವು ಇದು ಅಪ್ಲೈ ಮಾಡುತ್ತಲೇ ನಿಮ್ಮ ಒಂದು ಏನು ಕಾರ್ಮಿಕರ ಕಾರ್ಡ್ ಇರುತ್ತಲ್ಲ ಅದು ಇಲ್ಲಿಗೆ ಎಂಡ್ ಆಗುತ್ತೆ, ಅಂದರೆ ರದ್ದಾಗಿಬಿಡುತ್ತೆ. ಸೊ ನೀವು ನೆಕ್ಸ್ಟ್ ಯಾವುದೇ ಸ್ಕೀಮನ್ನು ತೆಗೆದುಕೊಳ್ಳೋಕ್ಕಾಗಂಗಿಲ್ಲ ಆ ವ್ಯಕ್ತಿ ಡೆತ್ ಆದಂಥ ವ್ಯಕ್ತಿಯಿಂದ. ಸೊ ಆ ವ್ಯಕ್ತಿ ಏನಾದರೂ ಡೆತ್ ಆಗೋಕ್ಕಿಂತ ಮೊದಲು ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದರೆ ಆ ಆಕ್ಸಿಡೆಂಟಲ್ ನೆರವನ್ನು, ಅಪಘಾತ ನೆರವನ್ನು ಫಸ್ಟಿಗೆ ನೀವು ತೆಗೆದುಕೊಂಡು ಅದಾದಮೇಲೆ ಈ ಒಂದು ಡೆತ್ ಅಸಿಸ್ಟೆಂಟ್ ಸಾವಿನ ಸಹಾಯ ಹಣವನ್ನು ಪಡೆದುಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು KYCನ ಮಾಡ್ತಾ ಇದ್ದಾನೆ ಈಗ.
ಡೆತ್ ಆದಂತಹ ಒಬ್ಬ ಕಾರ್ಮಿಕನ ನಾಮಿನಿ ಯಾರು ಇರ್ತಾರಲ್ಲ, ನಾಮಿನಿಯ ಒಂದು ಆಧಾರ್ ಕಾರ್ಡನ್ನು ಇಲ್ಲಿ KYC ಮಾಡಬೇಕಾಗತ್ತೆ. ಯಾರ ಅಕೌಂಟಿಗೆ ನೀವು ಹಣವನ್ನು ಪಡೆಯಬೇಕಂತ ಇಚ್ಛಿಸ್ತಾ ಇರ್ತೀರಲ್ಲ, ಆ ಒಂದು ವ್ಯಕ್ತಿಯ ಆಧಾರ್ ಕಾರ್ಡನ್ನು ಇಲ್ಲಿ ಎಂಟರ್ ಮಾಡಿ, ಆ ಒಂದು OTP ಬರುತ್ತೆ, ಆಧಾರ್ ಕಾರ್ಡ್ OTP, ಅದನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಆ ನಾಮಿನಿ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನೋಡ್ತಾ ಇರ್ಬೋದು, ಫಸ್ಟಿಗೆ ವರ್ಕರ್ ಡೀಟೇಲ್ಸ್ ಇಲ್ಲಿ ಶೋ ಆಗ್ತಾ ಇದೆ. ಆ ವರ್ಕರ್ ಡೆತ್ ಆದಂಥ ವರ್ಕರ್ನ ಡೀಟೇಲ್ಸ್ ಶೋ ಆಗ್ತಾ ಇದೆ. ಅದೇ ನೆಕ್ಸ್ಟ್ ಇದೆಲ್ಲ ಅಡ್ರೆಸ್ ವೇರ್ ಅಪ್ಲಿಕೆಂಟ್ ಈಸ್ ರಿಜಿಸ್ಟರ್ಡ್, ರಿಜಿಸ್ಟ್ರೇಷನ್ ಮಾಡಿಕೊಂಡಂತಹ ಒಂದು ಲೇಬರ್ ಸರ್ಕಲ್ ಶೋ ಆಗ್ತಾ ಇದೆ. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ ಇದೆಯಲ್ಲ, ಇದು ಆಟೋಮೆಟಿಕ್ಕಾಗಿ ಬಿಫೋರ್ ಇವ್ರದ್ದು ಇರುತ್ತಲ್ಲ ಅವ್ರದ್ದಿರುತ್ತೆ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಎಲ್ಲ ಫಸ್ಟಿಗೆ ಅವ್ರ ಡೆತ್ ಆಗಿದಾರಲ್ಲ ಆ ಕಾರ್ಮಿಕರ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಫ್ಯೂನರಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಡೆತ್ ಅಸಿಸ್ಟೆಂಟ್ ಅಂತ ಇದೆಯಲ್ಲ, ಇಲ್ಲಿ ನಾಮಿನಿ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು ನಾಮಿನಿ ಡೀಟೇಲ್ಸ್ ಈ ರೀತಿಯಾಗಿ ಬಂದಿದೆ. ನಾವು ಆಧಾರ್ ಕಾರ್ಡನ್ನು KYC ಮಾಡಿದ್ದೇವಲ್ಲ, ಆ KYC ಮಾಡಿದಂತಹ ಆಧಾರ್ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಪೆಂಚಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಆ ಕಾರ್ಮಿಕರಿಗೆ ಸಂಬಂಧಪಟ್ಟಂತಹ ನಾಮಿನಿಯ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಡೇಟಾ ಎಲ್ಲ ಬಂದಿದೆ. ಇದಾದಮೇಲೆ ಡೇಟ್ ಆಫ್ ಡೆತ್ ಅಂತ ಇದೆ. ಡೇಟ್ ಆಫ್ ಡೆತ್, ಆ ವ್ಯಕ್ತಿ ಕಾರ್ಮಿಕ ಇದ್ದಾನಲ್ಲ, ಆ ವ್ಯಕ್ತಿ ಡೆತ್ ಆದಂತಹ ಈ ಡೇಟನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಡೆತ್ ಸರ್ಟಿಫಿಕೇಟನ್ನು ನೋಡಿ ಸರಿಯಾಗಿ ಜಾಗರೂಕರಾಗಿ ಫಿಲ್ ಮಾಡಿ. ಇದಾದಮೇಲೆ ಇಲ್ಲಿ ಏಜ್ ಎಟ್ ದ ಟೈಮ್ ಆಫ್ ಡೆತ್ ಅಂತ ಇದೆ, ಅದು ಆಟೋಮೆಟಿಕ್ಕಾಗಿ ತೊಗೊಂತು. ನೆಕ್ಸ್ಟ್ ಕಾಸ್ ಆಫ್ ದ ಡೆತ್, ಇದು ಡೆತ್ ಸರ್ಟಿಫಿಕೇಟ್ನಲ್ಲಿ ನಿಮಗೆ ಎಂಟರ್ ಮಾಡಿರ್ತಾರೆ ಆಲ್ರೆಡಿ. ನಾರ್ಮಲ್ ಆಗಿದ್ದರೆ ನಾರ್ಮಲ್ ಡೆತ್ ಅಂತ ಹಾಕಿ, ಇಲ್ಲ ಆಕ್ಸಿಡೆಂಟಲ್ ಇದ್ದರೆ ಆಕ್ಸಿಡೆಂಟಲ್, ಅಥವಾ ಏನು ಡೆತ್ ಸರ್ಟಿಫಿಕೇಟ್ನಲ್ಲಿ ಅವರು ಎಂಟರ್ ಮಾಡಿರ್ತಾರಲ್ಲ ಅದೇ ರೀತಿಯಾಗಿ ಇಲ್ಲಿ ನೀವು ಒಂದು ಡೆತ್ನ ರೀಸನನ್ನು ಇಲ್ಲಿ ನೋಟ್ ಮಾಡಿ. ಅದಾದಮೇಲೆ ಪ್ಲೇಸ್ ಆಫ್ ದ ಡೆತ್ ಅಂತ ಇದೆ, ಪ್ಲೇಸ್ ಆಫ್ ದ ಡೆತ್ತನ್ನು ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಅಪ್ಲಿಕೆಂಟ್ ಫೋನ್ ನಂಬರ್ ಅಂತ ಇದೆ, ನಾಮಿನಿಯ ಫೋನ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್ ಇದೆ. ಅಪ್ಲಿಕೆಂಟ್ ಅಕೌಂಟ್ ನಂಬರ್ ಅಂತ ಇದೆ. ಆ ಅಪ್ಲಿಕೆಂಟ್ ಈಗ ನಾಮಿನಿ ಯಾರು ಅಪ್ಲೈ ಮಾಡ್ತಾ ಇದ್ದಾರಲ್ಲ, ಡೀಟೇಲ್ಸನ್ನು ಅಪ್ಲೈ ಮಾಡ್ತಾ ಇರಲ್ಲ 75,000 ಸಹಾಯಧನಕ್ಕಾಗಿ, ಆ ಒಂದು ವ್ಯಕ್ತಿಯ ನಾಮಿನಿಯ ಒಂದು ಅಕೌಂಟ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ IFSC ಕೋಡನ್ನು, ಬ್ಯಾಂಕಿನ IFSC ಕೋಡನ್ನು ಎಂಟರ್ ಮಾಡಿ ಪೆಂಚ್ ಬ್ಯಾಂಕ್ ಡೀಟೇಲ್ಸ್ ಅಂತ ಕೊಡಿ. ಈ ರೀತಿಯಾಗಿ ಪೆಂಚ್ ಬ್ಯಾಂಕ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೀವು ಅಪ್ಲಿಕೆಂಟ್ ಬ್ಯಾಂಕ್ ನೇಮ್ ಆ್ಯಂಡ್ ಬ್ಯಾಂಕ್ ಬ್ರ್ಯಾಂಚ್ ಅಡ್ರೆಸ್ ಎಲ್ಲ ಆಟೋಮೆಟಿಕ್ಕಾಗಿ ತಾನೇ ತೆಗೆದುಕೊಳ್ಳುತ್ತೆ. ಇದಾದಮೇಲೆ ಡೆತ್ ಸರ್ಟಿಫಿಕೇಟ್ ಮತ್ತು ನಾಮಿನಿಯ ಆಧಾರ್ ಕಾರ್ಡ್ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಕೇಳಿದೆ. ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಇವೆರಡೇ ಡಾಕ್ಯುಮೆಂಟ್ಸ್ ರೀ ಇಲ್ಲಿ ಕಾಣ್ತಾ ಇರ್ಬೋದು ನೀವು. ಡೆತ್ ಸರ್ಟಿಫಿಕೇಟ್ ಆ್ಯಂಡ್ ನಾಮಿನಿ ಆಧಾರ್ ಅಂತ ಇದೆಯಲ್ಲ, ಇವೆರಡೇ ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತಾ ಇದ್ದೇನೆ ನಾನೀಗ. ಡೆತ್ ಸರ್ಟಿಫಿಕೇಟ್ ಮತ್ತು ಇವ್ರದ್ದೊಂದು ಏನಪ್ಪ ಅಂದರೆ ಆಧಾರ್ ಕಾರ್ಡ್ ಎರಡನ್ನೂ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಅಪ್ಲೋಡ್ ಆದಮೇಲೆ ಡಿಕ್ಲರೇಷನ್ ಇದೆ, ಇವನ್ನೆಲ್ಲ ಚೆಕ್ ಮಾರ್ಕನ್ನು ಕೊಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮಾಹಿತಿ ಸರಿಯಾಗಿದೆ ಇಲ್ಲ ಅಂತ ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಮಾಹಿತಿ ತಪ್ಪಾಗಿದ್ದರೆ ಇಲ್ಲಿಗೆ ಈ ಲೇಬರ್ ಕಾರ್ಡ್ ಕ್ಲೋಸ್ ಆಗಿಬಿಡುತ್ತೆ, ಸೊ ಬಂದಾಗಿಬಿಡುತ್ತೆ. ನೀವು ಯಾವುದೇ ರೀತಿಯಾದಂತಹ ಅರ್ಜಿ ಹಾಕಬೇಕು ಚಾನ್ಸ್ ಇರೋದಿಲ್ಲ. ಸೊ ನೀವು ಜಾಗರೂಕರಾಗಿ ಅರ್ಜಿಯನ್ನು ಸಲ್ಲಿಸಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಆ ಅಕ್ನಾಲಜ್ಮೆಂಟನ್ನು ನಿಮ್ಮ ಕಸ್ಟಮರ್ ಯಾರಿದ್ದಾರಲ್ಲ ಅವರಿಗೆ ನೀವು ಪ್ರಿಂಟೌಟ್ ತೆಗೆದು ಕೊಡ್ಬೋದು. ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಿ ನೀವು ಕಾರ್ಮಿಕರ ಇಲಾಖೆಯ ಅಡಿಯಲ್ಲಿ ನೀಡಲಾಗುವಂತಹ 75,000 ಸಹಾಯಧನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ವಿಡಿಯೋಗೆ ಸಂಬಂಧಿಸಿದಂತೆ ಯಾವುದೇ ಆದರೂ ಪ್ರಾಬ್ಲಮ್ ಉಂಟಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ ಒತ್ತಿ. ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.